Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇವತ್ತು ಡೈಲಿ ವ್ಲಾಗ್ ಇರುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇವತ್ತಿನ ಡೇ ಹೇಗೆಲ್ಲ ಇರುತ್ತೆ ಅಂತ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೊ ನೋಡೋಣ ಇವತ್ತು ಡೇ ಹೇಗಿರುತ್ತೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮನೆಗೆ ಬರೋದು ಎಷ್ಟು ಲೇಟ್ ಆಗಿದೆ ಅಂತಂದರೆ, ಯೂಶ್ವಲ್ ಟೈಮ್ಗಿಂತ 2 hours ಲೇಟಾಗಿ ಬಂದಿದ್ದೀನಿ. ಆಲ್ರೆಡಿ ನಮ್ಮಮ್ಮ ಮುಗಿತವ್ರೆ, ಯಾಕೆ ಲೇಟು ಅಂತ. ತುಂಬ ಕೆಲಸ ಆಯಿತು, ಏನು ಮಾಡೋದಕ್ಕಾಗತ್ತೆ. ಸಮ್ಟೈಮ್ಸ್ ಆಗುತ್ತೆ. ನೋಡಿ ಹೆಂಗೆ ಗುರಾಯಿಸ್ತಿದ್ದಾರೆ. ಸಮ್ಟೈಮ್ಸ್ ಆಗುತ್ತೆ ಮಮ್ಮಿ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಟೈಮ್? 7:08 ಗಂಟೆ ಲೇಟ್ ಆಗೋಯ್ತು ಇವತ್ತು. ಸೊ ಮನೆಗೆ ಬರೋ ತನಕ 100 ಫೋನ್ ಮಾಡಿದ್ದಾರೆ, ಎಲ್ಲಿದ್ಯಾ ಅಂತ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಅದೇ ಮಾಡೋದು. ಐನೋ, ಇದು ಯೂನಿವರ್ಸಲ್ ಪ್ರಾಬ್ಲಮ್, ನಾವೇನು ಮಾಡೋದಕ್ಕಾಗಲ್ಲ. ಸೊ ಇವಾಗ ನಾನು ಕ್ವಿಕ್ಕಾಗಿ, ನನಗೆ ಈ ಸಮ್ಮರ್ಗೆ ನಾನು ಫ್ರೆಶ್ ಅಪ್ ಆಗಿಲ್ಲ ಅಂತಂದರೆ ಸಾಯಂಕಾಲನೂ ಬಂದು ಸ್ನಾನ ಮಾಡಬೇಕು ಅನಿಸುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ಸಮ್ಮರ್ಗೆ ಇರೋದಕ್ಕೆ ಆಗ್ತಿಲ್ಲ. ಸೊ ಫಸ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಆ್ಯಂಡ್ ದೆನ್ ಅದಾದಮೇಲೆ ನನ್ನ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಸೊ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಬಂದಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡೋದು ಏನು ಮಸ್ತಾಗಿರುತ್ತೆ ಅಂತಂದರೆ ಸಖತ್ತಾಗಿರುತ್ತೆ, ಅದು ಈ ಸಮ್ಮರ್ಗೆ ಸ್ಪೆಷಲಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಇವಾಗೆಲ್ಲ ನಾನು ಕೆಲಸ ಮಾಡೋಕ್ಕೆ ಕೂತ್ಕೊಂಡ್ರೆ ನಮ್ಮಮ್ಮ ಅಷ್ಟೇ ಬಾರ್ಸಾಕ್ಬಿಡ್ತಾರೆ ನನಗೆ. ಫೈನ್. ಸೊ ಇವಾಗ ಮಮ್ಮಿ ಅಡುಗೆ ಏನು ಮಾಡಿದ್ದಾರೆ ಕೇಳೋಣ. ಇವತ್ತು ಏನೋ ಸ್ಪೆಷಲಾಗಿ ಏನೋ ಮಾಡಿದಾರಂತೆ, ಏನೋ ಮಾಡ್ತಿದ್ದಾರಂತೆ. ಏನು ಮಮ್ಮಿ? ರಸಗುಲ್ಲ. ರಸಗುಲ್ಲ ಮಾಡಿದ್ದೀರಾ? ಅಲ್ಲ, ಏನೋ ಎಕ್ಸ್ಪೆರಿಮೆಂಟ್ ಮಾಡಿದಿರಲ್ಲ, ಎಕ್ಸ್ಪೆರಿಮೆಂಟ್ ಏನೂ ಇಲ್ಲ. ಅರ್ಧ ಲೀಟರ್ ಹಾಲು ಕಾಯಿಸಿದೆ, ಅದು ಹೋಯ್ತು, ಹೊಡೆದೋಯ್ತಾ? ಸೊ ಅದಕ್ಕೆ ಅದ್ರಲ್ಲಿ ರಸಗುಲ್ಲ ಮಾಡೋಣ ಅಂತ. ರಸಗುಲ್ಲ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಓಕೆ, ನೀವು ಮಾಡೋದಾ ಡ್ಯಾಡಿ ಮಾಡೋದಾ? ಡ್ಯಾಡಿ ಮಾಡ್ತಾರೆ, ನಾನೇ ಮಾಡೋದು. ಡ್ಯಾಡಿ ತಿನ್ನೋದು ನಿಂದು, ಡ್ಯಾಡಿ ತಿನ್ನೋದು ಕೆಲಸ ನಾನು ತಾನೇ ಮಾಡೋದು. ಓಕೆ, ಇವಾಗ ನಮ್ಮಮ್ಮ ರಸಗುಲ್ಲ ಮಾಡ್ಕೊಡ್ತಾರಂತೆ. ಸೊ ಬಂದಿದ ತಕ್ಷಣ ಹೇಳಿದ್ರು ನನಗೆ. ನಾನು ಕಿಚನಲ್ಲಿ ಹೋಗಿ, ಏನು ಮಮ್ಮಿ ಹಾಲು ತೊಗೊಂಬರೋಕೆ ಹೇಳಿದ್ರು. ಯಾಕೆ ಮಮ್ಮಿ ಅಂತಂದರೆ ಹಿಂಗಾಯ್ತು ಅಂತ ಹೇಳಿದ್ರು. ಫೈನ್, ನಾನು ಅದನ್ನು ಬಿಸಾಕ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡೆ, ಬಟ್ ಈ ಥರ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಇವತ್ತು ಮಾಡ್ಕೊಡ್ತೀರಾ, ನಾಳೆ ಮಾಡ್ಕೊಡ್ತೀರಾ? 10 ಮಿನಿಟ್ಸಲ್ಲಿ ಮಾಡ್ಕೊಡ್ತಾರಂತೆ. ಸೊ ನೋಡೋಣ. ಆ್ಯಂಡ್ ಇವತ್ತು ನನ್ನ ಫೇವ್ರೆಟ್ ಸಾರು ಬೇರೆ ಮಾಡಿದ್ದಾರೆ, ಬಸ್ಸಾರು ಉಪ್ಸಾರು. ಓ ಓಕೆ. ಸೊ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ ಇರೋದು. ಸೊ ಫಸ್ಟ್ ಇವಾಗ ರಸಗುಲ್ಲ ಮಾಡೋ ಪ್ರೋಗ್ರಾಮ್ ಇವಾಗ. ಸೊ ಮಾಡೋಣ. ಸೊ ಬನ್ನಿ, ಇವಾಗ ಸ್ವೀಟ್ ಮಾಡ್ತಿದ್ದಾರೆ ಮಮ್ಮಿ, ರಸಗುಲ್ಲ. ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಸೊ ಸೊ ಮಮ್ಮಿ ರಸಗುಲ್ಲ ಮಾಡಿಕೊಟ್ಟಿದ್ದಾರೆ. ವಾವ್, ಅರೋಮಾ ಅಂತೂ ಸೂಪರಾಗಿ ಬರ್ತಿದೆ, ಸೇಮ್ ರಸಗುಲ್ಲ ಥರ. ಸೊ ಇವಾಗ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳಲ್ಲ ಹೇಗಿದೆ ಟೇಸ್ಟು ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಮೈಲ್ಡ್ ಆಗಿದೆ ಸ್ವೀಟು. ಸೊ ಜಾಸ್ತಿ ಹೆವಿ ಸ್ವೀಟಾಗೆಲ್ಲ ಇಲ್ಲ. ಮಮ್ಮಿ ಥ್ಯಾಂಕ್ಸ್, ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಯಾರಾದರೂ ಮನೇಲಿ ಸೊ ಈ ಥರದ್ದೇನಾದರೂ ಆದಾಗ, ಸೊ ಹಾಲೇನಾದರೂ ಕೆಟ್ಟೋದಾಗ ಆಚೆ ಚೆಲ್ಲೋ ಬದಲು ಸೊ ಈ ಥರ ಅದರಲ್ಲಿ ಸ್ವೀಟ್ ಡಿಶ್ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಅದರಲ್ಲಿ ಪಾಯಸನೂ ಮಾಡ್ತಾರೆ. ಐ ಆಮ್ ನಾಟ್ ಶ್ಯೂರ್. ಪಾಯಸ ಮಾಡ್ತಾರಲ್ಲ ಮಮ್ಮಿ? ಪಾಯಸನೂ ಮಾಡ್ತಾರೆ ಅನಿಸುತ್ತೆ. ಇಲ್ವಾ? ಸಾರಿ, ಮೈ ಬ್ಯಾಕ್. ಸೊ ಪಾಯಸ ಅಲ್ವಂತೆ. ಸೊ ಈ ಥರ ಸ್ವೀಟ್ ಏನಾದರೂ ಇಲ್ಲ ಮಮ್ಮಿ, ಆ್ಯಕ್ಚುಲಿ ಮಾಡ್ತಾರೆ, ನಾನು ನೋಡಿದ್ದೀನಿ. ಸಕ್ಕರೆ ಎಲ್ಲ ಹಾಕಿ ಗಿನ್ ಥರ ಮಾಡ್ತಾರೆ. ಓಕೆ, ಸಮ್ ಸ್ವೀಟ್. ಸೊ ಆ ಥರ ಸ್ವೀಟ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ.
ಸೊ ಟ್ರೈ ಮಾಡಿ ಆಯಿತಾ. ಇನ್ ಕೇಸ್ ಹಾಲು ಒಡೆದೋಗಿಲ್ಲ ಅಂದ್ರೂ ಕೂಡ ಸೊ ನಾವೇ ಸ್ವಲ್ಪ ವಿನೆಗರು ಅಥವಾ ಇಲ್ಲ ಅಂತಂದರೆ ಲಿಂಬೆಹಣ್ಣು ರಸ ಸೊ ಇದನ್ನೆಲ್ಲ ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಸೊ ಆವಾಗ ನಾವು ಈ ಥರ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡ್ಬೋದು. ಸೊ ಹೊಸದಾಗಿ ಯಾರಾದರೂ ಅಡುಗೆ ಟ್ರೈ ಮಾಡ್ತಿರ್ತೀರಲ್ಲ, ಸೊ ಇದನ್ನೆಲ್ಲನೂ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಇದನ್ನೆಲ್ಲನೂ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಗುಲಾಬ್ ಜಾಮೂನ್ ತಿಂದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಿನ್ನಿ ಆ್ಯಂಡ್ ಮಾಡ್ಕೊಂಡು ತಿನ್ನಿ. ಸೊ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ಹೊಟ್ಟೆ ಹಸಿತಿದೆ, ಅದು ನನ್ನ ಫೇವ್ರೆಟ್ ಬಸ್ಸಾರು ಬೇರೆ ಮಾಡಿದ್ದಾರೆ. ಸೊ ಇವಾಗ ನಾನು ಕ್ವಿಕ್ಕಾಗಿ ಊಟ ಮಾಡಬೇಕು. ಮಮ್ಮಿ ಬರೀ ಬಸ್ಸಾರು ಅಷ್ಟೇನಾ? ಬಸ್ಸಾರು ಉಪ್ಸಾರು. ಸೊ ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಬರೀ ಒಂದೊಂದೇ ಡಿಶ್ ಮಾಡಿರಲ್ಲ, 1 2 ಅದಕ್ಕೊಂದು ಸೈಡ್ಸು ಹಾಗಿರುತ್ತೆ. ಬಟ್ ಚೆನ್ನಾಗಿರುತ್ತೆ. ಜಾಸ್ತಿ ಎಲ್ಲ ಮಾಡಿ ಎಲ್ಲ ವೇಸ್ಟ್ ಮಾಡೋದಿಲ್ಲ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀವಿ ಅಷ್ಟೇ. ಸೊ ಸಮ್ಟೈಮ್ಸ್ ಸ್ವಲ್ಪ ಜಾಸ್ತಿ ಇದಾಗತ್ತೆ ಅಷ್ಟೇ. ಆ್ಯಂಡ್ ಈ ಬಸ್ಸಾರು, ಸೊಪ್ಪು ಬೇಳೆ ಸಾರು, ಸೊ ಇದನ್ನೆಲ್ಲ ಚೆನ್ನಾಗಿ ಕುಕ್ ಮಾಡಿ ಸೊ ನೆಕ್ಸ್ಟ್ ಡೇ ತಿನ್ನೋದ್ರಿಂದ ಸೊ ಆ ಟೇಸ್ಟು ಕೂಡ ಅಲ್ಟಿಮೇಟಾಗಿ ಸೂಪರಾಗಿರುತ್ತೆ. ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಸೊ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಬೆಳಗ್ಗೆನೇ ನನಗೆ ಅನ್ನ ಸಾರು ತಿನ್ನೋದು ಸೊ ಇದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂಥರ ಏನೋ ನಮಗೆಲ್ಲ ಈ ಬ್ರೆಡ್ಡು ಬಟ್ರು ಬೆಳಗ್ಗೆ ಫ್ರೂಟ್ಸು ಇವೆಲ್ಲ ತಿಂದೆಲ್ಲ ಅಭ್ಯಾಸ ಎಲ್ಲ. ನಾವೇನೇನು ಟಿಪಿಕಲ್ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಕೆಲಸ ಮಾಡೋದು ಇಷ್ಟೇ ಗೊತ್ತಿರೋದು. ಸೊ ಇವಾಗ ನನಗೆ ಹೊಟ್ಟೆ ಹಸಿತಿದೆ. ಸೊ ಇವಾಗ ಕ್ವಿಕ್ಕಾಗಿ ಹೋಗಿ ಊಟ ಮುಗಿಸ್ಕೊಂಡು ಆ್ಯಂಡ್ ನೋಡೋಣ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂತ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಜಸ್ಟ್ ಇವಾಗ ತಾನೇ ಡಿನ್ನರ್ನ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಪ್ರೋಗ್ರಾಮ್ ಇನ್ನೇನು ಅಷ್ಟೊಂದೆಲ್ಲ ಏನು ಪ್ರೋಗ್ರಾಮ್ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನ್ಯೂಸ್ ನೋಡಬೇಕು. ಬಿಕಾಸ್ ಇವಾಗ ಏನೇನೋ ನಡೀತಿದೆಲ್ಲ. ಸೊ ಗ್ಯಾಸ್ನ ಸ್ವಲ್ಪ ಲಿಮಿಟಾಗಿ ಬಳಸಿ. ಸೊ ನ್ಯೂಕ್ಲಿಯರ್ ಫ್ಯಾಮ್ಲಿ ಆ್ಯಂಡ್ ಸ್ವಲ್ಪ ಜನ ಫ್ಯಾಮ್ಲಿ ಇರೋರಿಗೆ ಓಕೆ, ಬಟ್ ಜಾಸ್ತಿ ಜನ ಇರ್ತಾರಲ್ಲ, ಐ ಡೋಂಟ್ ನೋ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ. ಆ್ಯಂಡ್ ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದೆಲ್ಲನೂ ಗ್ರಂಥದಲ್ಲಿ ಇದೆ ಅಲ್ವಾ, ಇದೆಲ್ಲ ನಡೆಯುತ್ತೆ, ವಾರ್ ನಡೆಯುತ್ತೆ ಇದೆಲ್ಲನೂ ಅಂತ. ಸೊ ಆಗಿನ ಕಾಲದಲ್ಲೆಲ್ಲ ಏನೆಲ್ಲ ಬರೆದಿಟ್ಟಿದ್ದಾರೆ, ಸೊ ಅದೇ ನಡೀತಿದೆ. ಸೊ ಅದು ನನಗೆ ಈ ಥರದ್ದೆಲ್ಲ ಆದಾಗ ನಂಗೆ ಅದೇ ನೆನಪಾಗುತ್ತೆ. ಆಲ್ರೆಡಿ ಇಟ್ ಈಸ್ ರಿಟರ್ನ್ ಅಲ್ವಾ, ಇದೆಲ್ಲ ಆಗಬೇಕು ಅಂತ. ಸೊ ಆದಷ್ಟು ಬೇಗ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಲಿ ಅಂತ ಬೇಡ್ಕೊಳ್ತೀನಿ ದೇವ್ರ ಹತ್ರ. ಸೀರಿಯಸ್ಲಿ ಇದೆಲ್ಲ ಏನೋ ಒಂಥರ ಬೇಜಾರಾಗುತ್ತೆ. ಸೊ ಈ ಥರದ್ದೆಲ್ಲ ಆದಾಗ ನನಗೇನೋ ಇದು ಇನ್ನೂ ಸ್ಟಾರ್ಟ್ ಅಷ್ಟೇ, ಇನ್ನು ಬಾಕಿ ಇದೆ ಅಂತ ಅನ್ನಿಸ್ತಿದೆ ನನಗೆ. ಯಾಕೋ 6 ಸೆನ್ಸ್ ಹೊಡಿತಿದೆ. ಪ್ರಾಬಬ್ಲಿ World War 3 ನಡೆಯುತ್ತೆ ಶೀಘ್ರದಲ್ಲಿ ಅಂತ ಅನ್ನಿಸ್ತಿದೆ ನನಗೆ. ಸೊ ಆ ಥರದ್ದೆಲ್ಲ ಏನೂ ಆಗದೇ ಇರಲಪ್ಪ, ಬೇಗ ಈ ಸಮಸ್ಯೆ ಎಲ್ಲ ಸಾಲ್ವ್ ಆಗಾಗಲಿ ಅಂತ ದೇವ್ರನ್ನ ನಾವೆಲ್ಲನೂ ಬೇಡ್ಕೊಳ್ಳೋಣ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಹಳ್ಳಿ ಕಡೆ ಎಲ್ಲ ಅಂದಾಗ ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ, ಸೌದೆ ಇರುತ್ತೆ, ಅವರು ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾರೆ. ಬಟ್ ಇಲ್ಲಿ ಸಿಟಿಲಿ ಇರೋರೆಲ್ಲ ನಾವೇನು ಮಾಡಬೇಕು, ಜಾಗ ಇಲ್ಲದೆ ಇರೋರು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಆಗುತ್ತೆ. ಸಿಲಿಂಡ್ರ್ ಇರೋ ತನಕ ಹೆಂಗೋ ಮ್ಯಾನೇಜ್ ಮಾಡೋಕ್ಕಾಗತ್ತೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಸ್ಟವ್ ಅಂತ ಹೇಳ್ತಾರೆ. ಆ್ಯಂಡ್ ಕೆಲವ್ರಿಗೆ ಅದನ್ನು ಯೂಸ್ ಮಾಡೋಕ್ಕೆ ಬರುತ್ತೆ, ಯೂಸ್ ಮಾಡೋದಕ್ಕೆ ಬರೋಲ್ಲ. ಆ್ಯಂಡ್ ಸೇಮ್ ವೇ ಈಕ್ವಲೆಂಟ್ ಟು ಸಿಲಿಂಡರ್ಗೆ ನಾವು ಏನು ಪೇ ಮಾಡ್ತೀವಿ, ಸೊ ಅದಕ್ಕೂ ಅಷ್ಟೇ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಈಕ್ವಲೆಂಟ್ ನಾವು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಅಂತ ನಾವು ವೆಹಿಕಲ್ಸ್ ತೊಗೋಬೇಕು. ಸೊ ನಂತರ ಎಲ್ಲದಕ್ಕೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ದೇ ಇದೆ. ಸೊ ಕಷ್ಟ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಥರದ್ದೆಲ್ಲ ಆದಾಗ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಮುಖ್ಯವಾಗಿ ಸ್ಕೂಲ್ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸ್ಪೆಷಲಿ ಇವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಪಾಪ ಅವರು ಅದನ್ನೇ ನಂಬ್ಕೊಂಡಿರ್ತಾರೆ ಅಲ್ವಾ. ಸೊ ಅದು ಸ್ವಲ್ಪ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಎಷ್ಟೊಂದು ಕಂಪ್ನೀಸಲ್ಲಾಗಿರ್ಬೋದು, ಆ್ಯಂಡ್ ಇವಾಗೆಲ್ಲ ಸುಮಾರು ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಅಷ್ಟೇ ಮಕ್ಳಿಗೆ ಊಟ ಎಲ್ಲ ಕೊಡೋ ಫೆಸಿಲಿಟಿ ಇರುತ್ತೆ, ಅದು ಕೂಡ ಇರಲ್ಲ. ಆ್ಯಂಡ್ ಆಟೋ ಓಡಿಸೋರು, ಅವ್ರಿಗೆ ಗ್ಯಾಸ್ ಇಲ್ಲದೆ ಅವ್ರು ಹೇಗೆ ಅವ್ರ ಜೀವನನ ಮಾಡ್ತಾರೆ. ಸೊ ಅದು ಕೂಡ ತುಂಬಾ ಕಷ್ಟ ಇದೆ. ಸೊ ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋದರೆ ಜೀವನ ತುಂಬ ಕಷ್ಟ ಆಗೋಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಂಡ್ ಎಷ್ಟೊಂದು ಜನ ದೇವಸ್ಥಾನದ ಊಟನೇ ನಂಬ್ಕೊಂಡಿರ್ತಾರೆ, ಎಷ್ಟೊಂದು ಜನ ಅದರಿಂದನೇ ಜೀವನ ಮಾಡ್ತಿರೋರು ಕೂಡ ಇದ್ದಾರೆ. ಯಪ್ಪ ನಂಗೆ ಇವತ್ತು ದೇವಸ್ಥಾನದಲ್ಲಿ ಬಂದು ಊಟ ಸಿಗತ್ತಪ್ಪ ಸಾಕು ಅನ್ನೋರು ಎಷ್ಟೊಂದು ಜನ ಇದ್ದಾರೆ. ನಾನು ಹೆಂಗೋ ಹಿಂಗೆ ಕಾಲ ತಳ್ಳಿಬಿಡ್ತೀನಿ ಅಂತ. ಸೊ ದೇವಸ್ಥಾನಗಳಲ್ಲೂ ಊಟನ ಸ್ಟಾಪ್ ಮಾಡಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಹೆಂಗಾಗಿದೆ ನಮ್ಮ ದೇಶದ ಪರಿಸ್ಥಿತಿ ಅಂತ. ಸೊ ಅವ್ರವ್ರು ಅಲ್ಲಿ ಜಗಳ ಆಡೋದು ಎಲ್ಲೋ ಎಫೆಕ್ಟ್ ಆಗಿ ಎಷ್ಟೊಂದು ಜನ ಅದರಿಂದ ಸಫರ್ ಆಗ್ತಾರೆ.
ಸೊ ಇದೆಲ್ಲ ಬೇಗ ಸಾಲ್ವ್ ಆಗಲಿ, ಬೇಗ ಇದನ್ನೆಲ್ಲನೂ ಸ್ಟಾಪ್ ಆಗೋಗಲಿ ಅಂತ ನಾವೆಲ್ಲನೂ ಬೇಡ್ಕೊಳ್ಳೋಣ ದೇವ್ರ ಹತ್ರ. ಸೊ ಅದೊಂದೇ ಅಲ್ವಾ ಆಪ್ಷನ್ ನಮಗಿರೋದು, ಇನ್ನೇನು ಆಪ್ಷನ್ ಇದೆ ನಮಗೆ? ಸೊ ಆದಷ್ಟು ಬೇಗ ಇದೆಲ್ಲ ಸ್ಟಾಪ್ ಆಗೋಗಲಿ. ಯಾ, ಸೊ ಅಷ್ಟೇ ಗಾಯ್ಸ್. ಸೊ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಇವತ್ತು ಕೂಡ ಆಗಿದೆ ಅಂತೆ, ಇವತ್ತು ಕೂಡ ಏನೋ ದಾಳಿ ಆಗಿದೆ ಅಂತ ಏನೋ ನಾನು ಕೇಳ್ಪಟ್ಟೆ. ಸೊ ಬೇಗ ನಿಂತೋಗ್ಲಿ. ಸೊ ಅಷ್ಟೇ. ಸೊ ತುಂಬ ಕಷ್ಟ ಆಗ್ತದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನಮಗಿಂತ ಲೋ ಆಗಿರೋರಿಗೆಲ್ಲನೂ ತುಂಬಾ ಕಷ್ಟ ಆಗ್ತದೆ ಅವ್ರ ಜೀವನ ಮಾಡೋದು. ಸೊ ಹಾಗಾಗಿ ಬೇಗ ಏನಾದರೂ ಒಂದು ಡಿಸಿಷನ್ ತೊಗೊಂಡು ಇದೆಲ್ಲ ಇಲ್ಲೇ ಸ್ಟಾಪ್ ಮಾಡಿಬಿಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.